ಚಿಕ್ಕನಾಯಕನಹಳ್ಳಿ ಪಟ್ಟಣದ ಅಳೆಯೂರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 3ನೇ ವರ್ಷದ ಅಂಗವಾಗಿ ಗುರುರಾಯರ 431ನೇ ಜನ್ಮವರ್ಧಂತಿ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿರವರ 431ನೇ ಜನ್ಮವರ್ಧಂತಿ ಭಕ್ತಿಭಾವದಿಂದ ಆಚರಿಸಲಾಯಿತು. ಅಳೆಯೂರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 3ನೇ ವರ್ಷದ ಅಂಗವಾಗಿ ಪಂಚಾಮೃತ ಅಭಿಷೇಕ, ಅಷ್ಟೋತ್ತರ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು. ವ್ಯವಸ್ಥಾಪಕ ನಿರೂಪ್ ರಾವತ್ ಮಾತನಾಡಿ, ರಾಯರ ಕೃಪೆಯಿಂದ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ ಎಂದು ತಿಳಿಸಿದರು. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಗುರುರಾಯರ 431ನೇ ವರ್ಧಂತಿ ಮಹೋತ್ಸವವನ್ನು ಇವತ್ತು ಅಳೆಯೂರು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಇಲ್ಲಿ ಆಚರಣೆ ಮಾಡ್ತಿರೋದು ಇದು 3ನೇ ವರ್ಷ ಸತತ ರಾಯರ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ರಾಯರ ವರ್ಧಂತಿ ಮಹೋತ್ಸವವನ್ನು ಇವತ್ತು ಏನು ಆಚರಣೆ ಮಾಡ್ತಾಯಿದ್ದೀವಿ. ಪಂಚಾಮೃತ ಅಭಿಷೇಕ ಮತ್ತು ಅಷ್ಟೋತ್ತರದೊಂದಿಗೆ ಮಹಾಮಂಗಳಾರತಿ ಹಾಗೆ ಬಂದಂಥ ಎಲ್ಲ ಸಕಲ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದೆ. ಎಲ್ಲರಿಗೂ ರಾಯರು ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಅದರಲ್ಲಿ ಪ್ರಾರ್ಥಿಸಿದೆ. ಸಂತಾನ ಭಾಗ್ಯಕ್ಕಾಗಿ ಸಂಕಲ್ಪ ಮಾಡಿಕೊಂಡಿದ್ದ ಭಕ್ತಿ ಶಾರದಾ ರಾಯರ ಅನುಗ್ರಹದಿಂದ ಪುತ್ರ ಸಂತಾನ ದೊರೆತಿದೆ ಎಂದು ಭಾವುಕರಾಗಿ ಹಂಚಿಕೊಂಡರು. ನನಗೆ ಪಾಪು ಇರಲಿಲ್ಲ ಇಷ್ಟು ಸ್ವಲ್ಪ ವರ್ಷದಿಂದ ಸಂಕಲ್ಪ ಮಾಡ್ಕೊಂಡಿದ್ವಿ ಮಗು ಆಗಲಿ ಅಂತ. ಈ ಅರ್ಸ್ಕೊಂಡಿದ್ದೆ ಗಂಡು ಮಗು ಆಗಿದೆ. ಅದಕ್ಕೆ ರಾಯರ ವೇಷ ಹಾಕಿ ಕರ್ಕೊಂಡ್ಬಂದಿದ್ವಿ. ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತೈತೆ, ಹಂಗಾಗಿ ತುಂಬ ಖುಷಿ ಆಗ್ತೈತೆ. ಭಕ್ತೆ ಹಂಸವೇಣಿ ಮಾತನಾಡಿ, ರಾಯರ ಆರಾಧನೆಯಿಂದ ಎಲ್ಲರ ಕಷ್ಟಗಳು ನಿವಾರಣೆಯಾಗುತ್ತಿವೆ ಎಂದರು. ಈ ಸಂದರ್ಭದಲ್ಲಿ ವಿಶೇಷ ಅಲಂಕಾರ, ಅಕ್ಷತೆ ಅಭಿಷೇಕ ಮತ್ತು ಅನ್ನದಾನ ಕಾರ್ಯಕ್ರಮಗಳು ನಡೆದವು. ನೂರಾರು ಭಕ್ತರು ಭಾಗವಹಿಸಿ ಭಕ್ತಿಭಾವವನ್ನು ಮೆರೆದರು. ವರದಿ ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ.